ಜಿಬಿಎ ಅಧಿಕಾರಿಗಳು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ದಾಖಲೆಗಳು ಜನಸಾಮಾನ್ಯರಲ್ಲಿ ಇಂತಹ ಪ್ರಶ್ನೆ ಮೂಡುವಂತೆ ಮಾಡಿದೆ. ಮಧ್ಯಮ ವರ್ಗದ ಜನರು ಸೂಕ್ತ ಸಮಯಕ್ಕೆ ತೆರಿಗೆ ಕಟ್ಟಲಿಲ್ಲ ಅಂದ್ರೆ ಅವರ ಆಸ್ತಿ ಜಪ್ತಿ ಮಾಡೋ ಅಧಿಕಾರಿಗಳು ಹಣವಂತರು, ಪ್ರಭಾವಿಗಳು. ಅಷ್ಟೇ ಯಾಕೆ ಸರ್ಕಾರಿ ಕಟ್ಟಡಗಳು ತೆರಿಗೆ ಕಟ್ಟಿಲ್ಲ ಅಂದ್ರೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಕಟ್ಟಡಗಳಿಂದಲೇ ಜಿಬಿಎಗೆ ಬರಬೇಕಿದೆ 473 ಕೋಟಿ ತೆರಿಗೆ. ವಿಧಾನಸೌಧ, ವಿಕಾಸಸೌಧ, ಐಟಿ ಪಾರ್ಕ್ಗಳಿಂದ ಟ್ಯಾಕ್ಸ್ ಬಾಕಿ. ಹೊಸ ಬೆಂಗಳೂರಿನ ಕನಸು ಕಾಣ್ತಿರೋ ಜಿಬಿಎ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಸ್ವತಃ ಸರ್ಕಾರಿ ಕಟ್ಟಡಗಳು ಹಾಗೂ ಅಲ್ಲಿ ಕೆಲಸ ಮಾಡೋ ಕೆಲ ಅಧಿಕಾರಿಗಳು. ಇಂಥ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜಿಬಿಎಗೆ ಬರೋಬ್ಬರಿ 472 ಕೋಟಿ ರೂಪಾಯಿ ತೆರಿಗೆ ಬರಬೇಕಿದೆ. 2008-2009ರಿಂದಲೂ ತೆರಿಗೆ ಕಟ್ಟದೇ ಇರೋ ಕಟ್ಟಡಗಳಿಂದ 2025ರ ಆರ್ಥಿಕ ವರ್ಷದಾಂತ್ಯಕ್ಕೆ 106 ಕೋಟಿ ತೆರಿಗೆ ಬಾಕಿ ಇರೋದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಶಕ್ತಿ ಕೇಂದ್ರಗಳಾಗಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ, ರಾಜಭವನ, ಕುಮಾರಕೃಪಾ ಅತಿಥಿ ಗೃಹ ಮತ್ತು ಬಹುಮಹಡಿಗಳ ಕಟ್ಟಡ ಸೇರಿದಾಗೆ BBMP ಹಳೆಯ BBMP ವ್ಯಾಪ್ತಿಗೆ ಇವತ್ತು 5 ಕಾರ್ಪೊರೇಷನ್ಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳು ಸುಮಾರು 473 ಕೋಟಿ ರೂಪಾಯಿಯಷ್ಟು ಮೊತ್ತದ ಸೇವಾ ತೆರಿಗೆಯನ್ನು ಕಳೆದ 18 ವರ್ಷಗಳಿಂದ ಒಂದು ನಯಾ ಪೈಸೆ ಪಾವತಿ ಮಾಡಿದ್ರೆ ಉಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಈ ವಿಧಾನಸೌಧ, ವಿಕಾಸಸೌಧ, ಕುಮಾರಕೃಪಾ ಗೆಸ್ಟ್ ಹೌಸು ಮತ್ತು ರಾಜಭವನ ಮತ್ತು MS ಬಿಲ್ಡಿಂಗ್ ಇಷ್ಟು ಈ 5 ಕಟ್ಟಡಗಳಿಂದಲೇ ಸುಮಾರು 14,96 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಸೇವಾ ತೆರಿಗೆ ಬಾಕಿ ಬರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 6 ತಿಂಗಳ ಹಿಂದೆ ಸ್ನೇಹಲ್ ಅಂತ ಪೂರ್ವ ವಲಯದ ವಲಯಾಯುಕ್ತರಾಗಿದ್ದಂಥ IAS ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಡಿಮ್ಯಾಂಡ್ ನೋಟಿಸನ್ನು ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೊಡ್ತಾರೆ. ಅದಾಗಿ 1 ತಿಂಗಳೊಳಗೆ ಅವರ ಎತ್ತಂಗಡಿ ಆಗುತ್ತೆ. ಅದು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಈ ಒಂದು ಪ್ರಾಮಾಣಿಕ ಅಧಿಕಾರಿ ಕೊಟ್ಟಂಥ ವರ್ಗಾವಣೆ ಭಾಗ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಕಟ್ಟಡದಿಂದ ಎಷ್ಟೆಷ್ಟು ತೆರಿಗೆ ಬಾಕಿ? ವಿಧಾನಸೌಧ 2,15,28,345 ಕೋಟಿ, ವಿಕಾಸಸೌಧ 4,24,28,393 ಕೋಟಿ, ಬಹುಮಹಡಿ ಕಟ್ಟಡ 3,38,65,524 ಕೋಟಿ, ಕುಮಾರಕೃಪಾ ಅತಿಥಿಗೃಹ 3,01,27,355 ಕೋಟಿ, ರಾಜಭವನ 1,89,97,265 ಕೋಟಿ, ವಿಧಾನಸೌಧದ ಕ್ಯಾಂಟೀನ್ 7,40,40,506 ರೂಪಾಯಿ, ವಿಕಾಸಸೌಧದ ಕ್ಯಾಂಟೀನ್ 17,65,698 ರೂಪಾಯಿ. ಹಾಗೇನೆ ಮೆಟ್ರೋ, BMTC, ಕೆಲ ಸಂಘ ಸಂಸ್ಥೆಗಳ ಕಟ್ಟಡಗಳು ಕೂಡ ಟ್ಯಾಕ್ಸ್ ಕಟ್ಟಿಲ್ಲವಂತೆ. ಕೇವಲ ಸರ್ಕಾರಿ ಕಟ್ಟಡಗಳು ಮಾತ್ರವಲ್ಲ, ಪ್ರತಿಷ್ಠಿತ ITBT ಪಾರ್ಕ್ಗಳಿಂದಲೂ ತೆರಿಗೆ ಜಿಬಿಎಗೆ ಬಂದಿಲ್ಲವಂತೆ. ಸ್ವತಃ ಈ ವಿಚಾರವನ್ನ ಆಯಾ ನಿವಾಸಿಗಳು ಒಪ್ಪಿಕೊಂಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿರೋ ಕೆಲ IT ಪಾರ್ಕ್ಗಳು ಮತ್ತು ಸ್ಟಾರ್ ಹೋಟೆಲ್ಗಳಿಗೆ ತೆರಿಗೆ ಕಟ್ಟುವಂತೆ ನೋಟಿಸ್ ಕೊಟ್ಟಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. 5 ನಗರ ಪಾಲಿಕೆಗಳ ಆಯುಕ್ತರು ಮತ್ತು ಕಂದಾಯ ಇಲಾಖೆಯ GBA ಕಂದಾಯ ಇಲಾಖೆಯ ವಿಶೇಷ ಆಯುಕ್ತರು ಮತ್ತು GBA ಮುಖ್ಯ ಆಯುಕ್ತರು ಪಾಲಿಕೆಗಳು ರಚನೆ ಆಗಿರ್ತಕ್ಕಂಥ ಧ್ಯೇಯೋದ್ದೇಶಗಳನ್ನು ಮರೆತು 1876 ರಚನೆ ಆಗಿರ್ತಕ್ಕಂಥ ಉದ್ದೇಶವನ್ನು ಮರೆತು ಇವತ್ತು ಜನರನ್ನು ಹಿಂಡೋ ಅಂಥ ಕೆಲಸ, ಜನರಿಂದ ಅಗಲ್ದೊರಡೆ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೊಂದು ನ್ಯಾಯ, ಪ್ರಜೆಗಳನ್ನು ಆಳುವಂಥ ನಾಯಕರಿಗೊಂದು ನ್ಯಾಯ ಅನ್ನೋದು ಇರಬಾರ್ದು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲೇನಾಗಿದೆ ಅಂತಂದರೆ 50,000, 1 ಲಕ್ಷ, 1.5 ಲಕ್ಷಗಳಷ್ಟು ಕಡಿಮೆ ಮೊತ್ತದ ಆಸ್ತಿ ತೆರಿಗೆಗಳನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಮಧ್ಯಮ ಮತ್ತು ಕೆಳ ಮಧ್ಯಮ ಬಡ ಕುಟುಂಬಗಳ ವರ್ಗದವರ ಆಸ್ತಿಗಳನ್ನು ಹರಾಜು ಹಾಕುವಂಥ ಒಂದು ಮಾನವೀಯತೆಯನ್ನು ಮರೆತಿರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಈ 5 ಪಾಲಿಕೆಗಳು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಪಾಲಿಕೆ ಕಂದಾಯ ಇಲಾಖೆ GBA ಕಂದಾಯ ಇಲಾಖೆ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಜನರಿಗೆ ಒಂದು ನಿಯಮ, ಸರ್ಕಾರಿ ಕಟ್ಟಡಗಳಿಗೆ ಒಂದು ನಿಯಮ ಮಾಡ್ತಿರೋ GBA ಅಧಿಕಾರಿಗಳ ಈ ಆಟಾಟೋಪಕ್ಕೆ ಕಡಿವಾಣ ಹಾಕೋ ಕೆಲಸ ಸರ್ಕಾರ ಮಾಡಬೇಕಿದೆ. 2025ರ ಆರ್ಥಿಕ ವರ್ಷಾಂತ್ಯಕ್ಕೆ ಸುಮಾರು 473 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರೋ ಸರ್ಕಾರ ಇನ್ನು ಮುಂದೆಯಾದರೂ ತನ್ನ ಪಾಲಿನ ತೆರಿಗೆಯನ್ನ ಕಟ್ಟಿಸಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ S ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.